ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ ಮತ್ತು ಸಿಡಿ ಈ ಎಲ್ಲ ಹಗರಣಗಳ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಅವರು ಇದ್ದಾರಾ? ಈ ರೀತಿ ಮಾತನಾಡಿರ್ತಕ್ಕಂಥದ್ದು ಯತ್ನಾಳ್ ಆರೋಪವನ್ನು ಮಾಡಿದ್ದಾರೆ. ಜಾರಕಿಹೊಳಿ ಅವರ ಸಿಡಿಯನ್ನು ಬಿಟ್ಟಿದ್ದೇ ಡಿ ಕೆ ಮತ್ತು ವಿಜಯೇಂದ್ರ ಅಂತ ಯತ್ನಾಳ್ ಅವರು ಸಿಡಿಸಿರುವಂತಹ ಬಾಂಬ್. ರಾಜಣ್ಣ ಹನಿ ಟ್ರ್ಯಾಪ್ ಹಿಂದೆಯೂ ಇದೇ ಟೀಮ್ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಮಹಾನಾಯಕ ಮಾಡಿಸ್ತಾ ಇರೋದು ಅಂತ ಕಾಂಗ್ರೆಸ್ಸಿಗರಂತಾ ಇದ್ದಾರೆ, ಆದರೆ ಅವ್ರ ಹೆಸರು ಹೇಳ್ತಾ ಇಲ್ಲ. ಈ ರೀತಿ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಯತ್ನಾಳ್ ಅವರು. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರ ಪೆನ್ ಡ್ರೈವ್ ರಿಲೀಸ್ ಆಗಿತ್ತು, ಸಿ ಡಿ ರಿಲೀಸ್ ಆಗಿತ್ತಲ್ಲ, ಆ ವಿಚಾರದಲ್ಲಿ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಕೈವಾಡ ಇತ್ತು. ಈಗ ರಾಜಣ್ಣ ಅವ್ರ ಕೇಸಲ್ಲೂ ಇದೇ ಟೀಮ್ ಇದೆ ಅಂತ ಅದೇನು ಸುಮ್ಮನೆ ಆರೋಪ ಮಾಡ್ತಾರೋ. ಎಲ್ಲಿ ಡಿ ಕೆ ಶಿವಕುಮಾರ್, ಎಲ್ಲಿ ವಿಜಯೇಂದ್ರ, ಅವರು ಕಾಂಗ್ರೆಸ್ನ ಅಧ್ಯಕ್ಷರು, ಇವರು ಬಿ ಜೆ ಪಿ ಅಧ್ಯಕ್ಷರು, ಇಬ್ಬರೂ ಸೇರ್ಕೊಂಡು ಏನಾದರೂ ಸಿ ಡಿ ಫ್ಯಾಕ್ಟ್ರಿ ಮಾಡ್ತಿದ್ದಾರಾ? ಆ ರೀತಿ ಆರೋಪ ಮಾಡ್ತಿದ್ದಾರಾ ಗೊತ್ತಿಲ್ಲಪ್ಪ. ಇದೇನು ಸಿ ಡಿ ಹಗರಣ ಮಾಡಿಸಿದವನೇ ವಿಜಯೇಂದ್ರ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡೇ ಮಾಡಿದ್ದು. ಹಿಂಗೆ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಯಾರು ಮಾಡಿಸಿದ್ದು? ಅದೇ ಮತ್ತೆ ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ, ಇವತ್ತು ಕಾಂಗ್ರೆಸ್ನವರೇ ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗೊತ್ತಾಗೈತೆ ರೀ. ಮಹಾನಾಯಕತ್ವ ಅದಕ್ಕೆ ನಾ ಹೇಳ್ತಾ ಇರೋದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ, ಇವರಿಬ್ಬರು ಕೂಡ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದವರು. ನಾ ಹೇಳಿದ್ದಲ್ಲ, ಅವ್ರನ್ನ ಮುಗಿಸಿದವ್ರು ಅವರೇ. ಇದೇನು ಸಿ ಡಿ ಹಗರಣ ಮಾಡಿಸಿದವನೇ ವಿಜಯೇಂದ್ರ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡೇ ಮಾಡಿದ್ದು. ಹಿಂಗೆ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಯಾರು ಮಾಡಿಸಿದ್ದು? ಅದೇ ಮತ್ತೆ ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ, ಇವತ್ತು ಕಾಂಗ್ರೆಸ್ನವರೇ ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗೊತ್ತಾಗೈತೆ ರೀ. ಮಹಾನಾಯಕತ್ವ ಅದಕ್ಕೆ ನಾ ಹೇಳ್ತಾ ಇರೋದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ, ಇವರಿಬ್ಬರು ಕೂಡ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದವರು. ನಾ ಹೇಳಿದ್ದಲ್ಲ, ಅವ್ರನ್ನ ಮುಗಿಸಿದವ್ರು ಅವರೇ. ಇದೇನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಎರಡು ರಾಷ್ಟ್ರೀಯ ಪಕ್ಷಗಳ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಅವರಿಬ್ಬರು ಸೇರಿಕೊಂಡು ಸಿ ಡಿ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿದು ಮಾಡಿದ್ದು ಅವರೇನೆ, ರಾಜಣ್ಣ ಅವ್ರದ್ದು ಹನಿ ಟ್ರ್ಯಾಪ್ ಮಾಡಿದ್ದು ಇವರೇನೆ ಅಂತಂದರೆ ಹೆಂಗೆ ಇದನ್ನು ನಂಬೋದು? ಇದು ಕೂಡ ಒಂದು ರೀತಿ ಹಿಟ್ ಆ್ಯಂಡ್ ರನ್ ಥರ ಯತ್ನಾಳ್ ಅವ್ರು ಕೊಟ್ಟಿರೋ ಕಮೆಂಟಾ, ಅಥವಾ ಅವ್ರ ಹತ್ರ ಏನಾದರೂ ಸಾಕ್ಷಿ ಪುರಾವೆಗಳಿದೆಯಾ ಅಂತ? ಅರವಿಂದ್, ಯತ್ನಾಳ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಾಗ ಬಹಳ ಮುಖ್ಯವಾದಂಥ ಅಂಶ ಹೇಳಿದ್ದಾರೆ. ಬಹಳ ದೊಡ್ಡ ಮಟ್ಟದ ಒಂದು ಆರೋಪವನ್ನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಹಾಗೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೊರಿಸಿರುವಂಥದ್ದು. ಹಿಂದೆ 2021ರಲ್ಲಿ ರಮೇಶ್ ಜಾರಕಿಹೊಳಿ ಅವರ ಸಂಬಂಧಪಟ್ಟಂತೆ ಒಂದು ಸಿ ಡಿ ಹಗರಣ ಆಯಿತು. ಅದು ಕೂಡ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಅದು ಮತ್ತೆ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರ ಹನಿ ಟ್ಯಾಪ್ ಅಟೆಂಪ್ಟ್ ಸಂದರ್ಭದಲ್ಲಿ ಅದು ಕೂಡ ಚರ್ಚೆಗೆ ಬಂತು. ಆ ಸಂದರ್ಭದಲ್ಲೇ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ರು, ಹಿಂದಿನ ಟೀಮೇ ಇದರಲ್ಲೂ ಕೂಡ ಇದೆ ಅನ್ನುವಂಥ ಆರೋಪ ಮಾಡಿದ್ರು. ಆ ಆರೋಪ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಗಂಭೀರವಾದಂತಹ ಆರೋಪವನ್ನು ಯತ್ನಾಳ್ ಅವರು ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಸಂಬಂಧಪಟ್ಟಂಥ ಸಿ ಡಿ ಹಗರಣ ಏನಿದೆ ಅದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿ ಕೈವಾಡ ಇದೆ, ಇದರಲ್ಲೂ ಕೂಡ ಅದೇ ಟೀಮ್ ಇದೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರೇ ಖುದ್ದಾಗಿ ಆರೋಪ ಮಾಡಿದ್ದಾರೆ, ಮಹಾನಾಯಕರು ಎರಡೂ ಪಕ್ಷದಲ್ಲಿ ಇದ್ದಾರೆ, ಅವರಿಬ್ಬರೇ ಈ ಸಿ ಡಿ ಹಗರಣಕ್ಕೆ ಕಾರಣ ಅಂತ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ಎರಡೂ ಪಕ್ಷಗಳ ಮಹಾನಾಯಕರು ಯಾರು ಅಂತ ರಾಜ್ಯಕ್ಕೆ ಗೊತ್ತಿದೆ, ಅವರೇ ಇದರ ಹಿಂದೆ ಇರುವಂತಹ ಒಂದು ರೀತಿಯಲ್ಲಿ ಸೂತ್ರಧಾರಿಗಳು ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದೆ ಈ ಒಂದು ಆರೋಪ. ಈ ಸಂಬಂಧಪಟ್ಟಂತೆ ಯತ್ನಾಳ್ ಅವ್ರ ಹತ್ರ ಏನ್ ದಾಖಲಾತಿ ಇದೆ ಅಂತ ಗೊತ್ತಿಲ್ಲ, ಆದರೆ ರಮೇಶ್ ಜಾರಕಿಹೊಳಿ ಅವರು ಅವ್ರ ತಂಡದ ಸದಸ್ಯರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿದೆ ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ, ಯಾವ ರೀತಿ ಅವರ ರಾಜಕೀಯ ಬದುಕು ಹಾಳಾಯಿತು. ಹಾಗಾಗಿ ಅದನ್ನ ಯತ್ನಾಳ್ ಜೊತೆ ಹಂಚಿಕೊಂಡು ಯತ್ನಾಳ್ ಕೂಡ ಅವ್ರ ಜೊತೆ ಇರೋ ಕಾರಣಕ್ಕಾಗಿ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ಇದನ್ನ ಯತ್ನಾಳ್ ಅವರು ಯಥಾವತ್ತಾಗಿ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಗಂಭೀರ ಆರೋಪ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಬಹಳ ಚರ್ಚೆಗೆ ಕಾರಣ ಆಗುತ್ತೆ, ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆಗೆ ಕಾರಣ ಆಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಸೊ ಯತ್ನಾಳ್ ಅವರು ಮೊದಲಿಂದನೂ ಹಾಗೆಯೇ ಯಡಿಯೂರಪ್ಪ ಮತ್ತು ಅವ್ರ ಫ್ಯಾಮಿಲಿ ಮೇಲೆ 108 ಆರೋಪಗಳನ್ನ ಮಾಡ್ಕೊಂಡೇ ಬಂದಿರತಕ್ಕಂಥವ್ರು. ಈಗ ಮುಂದುವರಿದಂತೆ ಸಿ ಡಿ ಮಾಡಿಸಿರೋದು ಅವರೇ ಅಂತನ್ಬಿಟ್ಟು ಡಿ ಕೆ ಶಿವಕುಮಾರ್ ಹೆಸರು ಜೊತೆಗೆ ವಿಜೇಂದ್ರ ಹೆಸರನ್ನು ಕೂಡ ಈಗ ಸೇರಿಸಿದ್ದಾರೆ.